ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಒಂದಿಷ್ಟುದ ಕಂಪ್ಲೇಂಟ್ ಲಿಸ್ಟೇ ಬರುತ್ತೆ. ಕಾರಣ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗಲ್ಲ, ಔಷಧಿ ಸಿಗಲ್ಲ, ಸಿಬ್ಬಂದಿ ಸರಿಯಾದ ಟೈಮಿಗೆ ಬರಲ್ಲ, ಅಥವಾ ಸಿಬ್ಬಂದಿ ಸರಿಯಾಗಿ ನೇಮಕ ಆಗಿರಲ್ಲ, ಅಥವಾ ಸೂಕ್ತ ರೀತಿಯಲ್ಲಿ ಅಲ್ಲಿ ಭದ್ರತೆ ಇರೋದಿಲ್ಲ. ಹೀಗೆ ಹಲವಾರು ಕಂಪ್ಲೇಂಟ್ಗಳು ಬರ್ತವೆ. ಬಡ ರೋಗಿಗಳಿಗೆ ಅನುಕೂಲ ಆಗೋದಕ್ಕೆ ಅಂತೇಳಿ ಸರ್ಕಾರಿ ಆಸ್ಪತ್ರೆ ಇರೋದು. ಕೆಲವು ಕಡೆ ಚೆನ್ನಾಗೇ ಇದೆ, ಇಲ್ಲ ಅಂತಲ್ಲ. ಎಲ್ಲ ಆಸ್ಪತ್ರೆಯಲ್ಲೂ ಈ ರೀತಿ ಅವ್ಯವಸ್ಥೆ ಆಗಿರಲ್ಲ. ಬಟ್ ಕೆಲವು ಕಡೆ ಈ ರೀತಿ ಅವ್ಯವಸ್ಥೆ ಆಗೋದ್ರಿಂದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆನೂ ಕೂಡ ಒಂಥರ ಜನ ನೆಗೆಟಿವ್ ಮಾತನಾಡಂಗೆ ಆಗ್ಬಿಟ್ಟಿದೆ. ಯಾಕೆ ಈ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಈಗ ಅಂತಂದ್ರೆ, ತೆಲಂಗಾಣದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರುವಂತ ಒಂದು ಶಾಕಿಂಗ್ ಘಟನೆ ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆಯ ಭದ್ರತೆ ಬಗ್ಗೆ ಪ್ರಶ್ನೆ ಉದ್ಭವವಾಗಿದೆ. ಮತ್ತೆ ಅಲ್ಲಿನ ಸಿಬ್ಬಂದಿ ಎಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಕುರಿತಂತನೂ ಕೂಡ ಒಂದು ಪ್ರಶ್ನೆ ಉದ್ಭವವಾಗಿದೆ. ತೆಲಂಗಾಣದ ಮೆಹಬೂಬ್ ನಗರದ ಜಡಚೇರ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಶಾಕಿಂಗ್ ಘಟನೆ ಇದು. ಜಡಚೇರ್ಲಾ ಮಂಡಲದ ನಾಗಸಾಲ ಗ್ರಾಮದ ಲಾರಿ ಚಾಲಕ 32 ವರ್ಷದ ಪೋಲೆ ಭೀಮೇಶ್ವರ್ ಅವರು ಮೃತಪಟ್ಟಿರ್ತಾರೆ. ಅವ್ರ ಮೃತದೇಹವನ್ನ ಇದೇ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಇಟ್ಟಿರ್ತಾರೆ. ಆ ಶವಾಗಾರದಲ್ಲೂ ಎಷ್ಟು ಅವ್ಯವಸ್ಥೆ ಅಂತಂದ್ರೆ, ಅಲ್ಲಿ ಒಂದು ಸ್ಟ್ರೆಚರ್ ಇಲ್ಲ, ಏನು ವ್ಯವಸ್ಥೆ ಇಲ್ಲ ಡೆಡ್ ಬಾಡಿಯನ್ನ ಇಡೋದಕ್ಕೆ. ಹಾಗಾಗಿ ಸೂಕ್ತ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ನೆಲದ ಮೇಲೆ ಡೆಡ್ ಬಾಡಿಯನ್ನ ಇಟ್ಟಿದ್ದಾರೆ, ಮೃತದೇಹವನ್ನ ಇಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಅಂತ ಅಲ್ಲಿ ತಗೊಂಡು ಹೋಗಿದ್ರು. ಬಟ್ ಇಮಿಡಿಯೇಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಮೃತದೇಹವನ್ನ ನೆಲದ ಮೇಲೆ ಇಟ್ಟು ಸಿಬ್ಬಂದಿ ಹೊರಗಡೆ ಹೋಗ್ಬಿಟ್ಟಿದ್ದಾರೆ, ಶವಾಗಾರದ ಹೊರಗಡೆ. ಆ ಸಂದರ್ಭದಲ್ಲಿ ಅಲ್ಲೊಂದು ಬೀದಿ ನಾಯಿ ಬಂದಿದೆ. ಬೀದಿ ನಾಯಿ ಬಂದು ಮೃತಪಟ್ಟ ವ್ಯಕ್ತಿಯ ಕೈಗಳನ್ನ ಕಚ್ಚಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಸಿಬ್ಬಂದಿ ಬಂದಾಗ ಬೀದಿ ನಾಯಿಯ ಮೃತದೇಹವನ್ನ ಕಚ್ಚೋದನ್ನ ತಿನ್ನೋದನ್ನ ನೋಡಿದ್ದಾರೆ. ಇಮಿಡಿಯೇಟ್ ಆಗಿ ಅದನ್ನು ಓಡಿಸಿದ್ದಾರೆ. ಬಟ್ ಅಲ್ಲಿರುವಂತಹ CCTVಯಲ್ಲಿ ಅವೆಲ್ಲವೂ ಕ್ಯಾಪ್ಚರ್ ಆಗಿದೆ. ದೊಡ್ಡ ಮಟ್ಟದಲ್ಲಿ ಪ್ರಮಾದ ಆಗಿದೆ. ಈ ಒಂದು ಕ್ಲಿಪ್ಪಿಂಗ್ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಆ CCTV ಫುಟೇಜ್ ಸಿಕ್ಕಿದೆ. ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೊದಲೇ ಅವ್ಯವಸ್ಥೆ ಆಗರ ಅನ್ನೋ ಕಂಪ್ಲೇಂಟ್ ಇದೆ. ಆ ಮಧ್ಯದಲ್ಲಿ ಸಿಬ್ಬಂದಿಯ ಎಡವಟ್ಟಿನಿಂದ ಈ ರೀತಿ ಆಗ್ಬಿಟ್ರೆ ಹೆಂಗೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗಿದೆ. ಮತ್ತೆ ಕುಟುಂಬಸ್ಥರು ಅಷ್ಟೇ, ಅಂದ್ರೆ ಆ ಮೃತಪಟ್ಟ ವ್ಯಕ್ತಿ ಭೀಮೇಶ್ವರ್ ಅವ್ರ ಕುಟುಂಬಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾರು ತಾನೇ ಇಂಥದ್ ಘಟನೆ ಆದಾಗ ಸಹಿಸ್ಕೊಳಕ್ ಸಾಧ್ಯ? ಮೊದಲೇ ಲಾಸ್ ಅಲ್ಲಿದೆ ಆ ಕುಟುಂಬ, ತಮ್ಮ ಕುಟುಂಬ ಸದಸ್ಯರನ್ನ ಕಳ್ಕೊಂಡಿದ್ದಾರೆ. ಆ ಮಧ್ಯದಲ್ಲಿ ಈ ರೀತಿ ಬೇಜವಾಬ್ದಾರಿತನ ಏನ್ ಪ್ರದರ್ಶನ ಮಾಡಿದಾರೆ ಅಲ್ಲಿನ ಸಿಬ್ಬಂದಿ, ಸಹಜವಾಗಿ ಆಕ್ರೋಶ ವ್ಯಕ್ತವಾಯಿತು. ಮಾಧ್ಯಮದಲ್ಲಿ, ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ವೈರಲ್ ಆಯಿತು. ಆಮೇಲೆ ನ್ಯೂಸ್ ಚಾನೆಲ್ಗಳಲ್ಲಿ ಈ ಬಗ್ಗೆ ಪ್ರಶ್ನೆಯನ್ನ ಎತ್ತಲಾಯಿತು. ಪರಿಸ್ಥಿತಿ ಗಂಭೀರ ಆಯಿತು ಅಂತ ಗೊತ್ತಾಗ್ತಾ ಇದ್ದಂಗೆ ಅಲ್ಲಿನ ಹೆಲ್ತ್ ಮಿನಿಸ್ಟರ್ ಕೂಡ ಒಂದು ಆಕ್ಷನ್ ತಗೊಳ್ಳಿ, ಕಠಿಣ ಕಾನೂನು ಕ್ರಮ ಆಗುತ್ತೆ ಅಂತೆಲ್ಲ ಹೇಳಿದ ಮೇಲೆ ಸೊ ಅಲ್ಲಿನ ಒಟ್ಟು 3 ಜನ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಂತ ಹೇಳಿ ಮಾಹಿತಿ ಇದೆ. ಬಟ್ ಸಸ್ಪೆಂಡ್ ಮಾಡಿದ ತಕ್ಷಣ ಎಲ್ಲವೂ ಸರಿಯಾಗುತ್ತೆ ಅನ್ನೋದು ಇಲ್ಲಿ ಉತ್ತರ ಅಥವಾ ಸೊಲ್ಯೂಷನ್ ಆಗಲ್ಲ. ಕೆಲಸ ಮಾಡುವಾಗ ನೀಟಾಗಿ ಮಾಡಬೇಕಾಗಿತ್ತು. ವ್ಯಕ್ತಿ ಮೃತದೇಹವನ್ನ ಇಡೋದಕ್ಕೆ ಪ್ರಾಪರ್ ಆಗಿ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ಸಿಬ್ಬಂದಿ ಬೇಕಾಬಿಟ್ಟು ಅದನ್ನ ಅಲ್ಲಿ ಬಿಟ್ಟು ಹೋಗಿರೋದು ತಪ್ಪು. ಬೀದಿ ನಾಯಿ ಬಂದಿದೆ, ಅಲ್ಲಿ ಕಚ್ಚಿದೆ. ಅಂದ್ರೆ ಇಲ್ಲಿ ಮತ್ತೆ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆನೇ ಜನ ಪ್ರಶ್ನೆ ಮಾಡೋ ತರ ಆಗಿದೆ. ಸಿಬ್ಬಂದಿಯ ಬೇಜವಾಬ್ದಾರಿತನದ ಬಗ್ಗೆನೂ ಕೂಡ ಇಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ನೋಡೋಣ ಈ ಒಂದು ಗಂಭೀರವಾದಂತ ವಿಷಯ ಇನ್ನು ಯಾವ್ಯಾವ ಆಯಾಮಗಳನ್ನ ಪಡ್ಕೊಳ್ತಾ ಹೋಗುತ್ತೆ ಅಂತೇಳಿ. News 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.